ವೆರಿ ಸ್ಯಾಡ್ ನ್ಯೂಸ್. ಬೆಳಗಾವಿಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ನಡೆದಿರುವಂತಹ ಘಟನೆ. ಸುಟ್ಟಟ್ಟಿ ಮೊರಾರ್ಜಿ ದೇಸಾಯಿ ವಸತಿ ನಿಲಯ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮ. ಗೌತಮ್ ಹನುಮಂತ ಭಜಂತ್ರಿ 15 ವರ್ಷ ಮೃತಪಟ್ಟಿರುವಂತಹ ಬಾಲಕ ಹಾಸ್ಟೆಲ್ ವಾರ್ಡನ್ ಹಲ್ಲೆಯಿಂದ ಸಾವನ್ನಪ್ಪಿದ್ದಾನೆ ಅಂತ ಅವರ ಪೋಷಕರು ಆರೋಪ ಮಾಡ್ತಿದ್ದಾರೆ. ಸಿಬ್ಬಂದಿಯ ಕೊಂದು ಆತ್ಮಹತ್ಯೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ಕಾರಣ ಗೌತಮ್ ಬೆನ್ನ ಮೇಲೆ ಗಾಯದ ಗುರುತು ಪತ್ತೆಯಾಗಿದೆ ಅಂತ ಹಾಸ್ಟೆಲ್ ಸಿಬ್ಬಂದಿ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸಂಜು ಅರಭಾವಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜು, ಏನಾಗಿದ್ದು, ಯಾಕೆ ಬಾಲಕ ಮೃತಪಟ್ಟ? ಪೋಷಕರು ಕೂಡ ಒಂದು ಆರೋಪ ಮಾಡ್ತಾ ಇದ್ರು, ಆ ಮಗುವಿನ ಬೆನ್ನ ಮೇಲೆ ಗಾಯದ ಗುರುತು ಇತ್ತು, ಹಾಗೆ ಸಿಬ್ಬಂದಿ ಹೊಡೆದುಕೊಂಡು ನಾಟಕ ಮಾಡ್ತಿದ್ದಾರೆ ಅಂತ. ಏನೇನಾಗ್ತಾ ಇದೆ ಅಂತ? ಹೌದು ನಿಕೇಶ್, ಏನಂತಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಗೌತಮ್ ಹನುಮಂತ ಭಜಂತ್ರಿ ಏನು ಸಾವನ್ನಪ್ಪಿರ್ತಕ್ಕಂತಹ ದುರ್ದೈವಿಯಾಗಿರುವಂತದ್ದು. ಏನು ಮೃತ ಗೌತಮ್ ಇದ್ದಾನೆ, ಈತ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದ ವಿದ್ಯಾರ್ಥಿ ಆಗಿರ್ತಾನೆ. ಈತ ಸುಟ್ಟಟ್ಟಿ ಗ್ರಾಮದ ಏನ್ ಮೊರಾರ್ಜಿ ದೇಸಾಯಿ ಏನು ವಸತಿ ಶಾಲೆ ಏನಿದೆ, ಈ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಆತ ವ್ಯಾಸಂಗ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಆತ ಏನು ಇಡೀ ಶಾಲೆಗೆನೆ ಫಸ್ಟ್ ರ್ಯಾಂಕ್ ಆದಂತಹ ವಿದ್ಯಾರ್ಥಿ ಆಗಿದ್ದ. ಈ ಕಳೆದ ಗುರುವಾರ ಆತನ ಅಕ್ಕನ ಮದುವೆಗೂ ಸಹ ಬಂದು ಆತ ಅಂತಂದ್ರೇನು ಹಾಜರಾಗಿ ಅಲ್ಲಿಂದ ಅದಾದ ಬಳಿಕ ವಸತಿ ನಿಲಯಕ್ಕೆ ತೆರಳಿದ್ದಂತೆ. ಸದ್ಯ ಇವಾಗ ಆತನ ಒಂದು ಶವವನ್ನ ನೋಡಿದ್ರೆ ಆತನ ಬೆನ್ನ ಮೇಲೆ ಹಾಗೂ ಸೊಂಟದ ಕೆಳಭಾಗದಲ್ಲಿ ಬಾಸುಂಡೆ ರೀತಿಯ ಕೆಲವೊಂದಿಷ್ಟು ಅಂತಂದ್ರೇನು ಗುರುತುಗಳು ಪತ್ತೆಯಾಗಿರುವುದರಿಂದ ಕುಟುಂಬಸ್ಥರು ಒಂದು ಆರೋಪವನ್ನ ಸಹ ಮಾಡ್ತಾ ಇರುವಂತದ್ದು. ಸಂಜೆ ಹೋಲ್ಡ್ ಅಲ್ಲಿ ಈಗ ಮೃತ ಬಾಲಕನ ಸಂಬಂಧಿ ಒಬ್ರು ಅನಿಲ್ ಅಂತ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನೀವೀಗ ನೋವ್ನಲ್ಲಿ ಇದ್ದೀರಾ, ಆದ್ರೂ ಕೂಡ ನಾನು ಮಾತಾಡ್ಸ್ತಾ ಇದ್ದೀನಿ. ವೆರಿ ಸಾರಿ, ಬಟ್ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಏನಾಗಿದೆ ಅಂದ್ರೆ ಸರ್, ಇದ್ಯಾವುದು ಮೊರಾರ್ಜಿ ಹಾಸ್ಟೆಲ್ ಸ್ಕೂಲ್ ಏನಿದೆಲ್ಲ ಸರ್, ಅಲ್ಲೆಲ್ಲ ಇವೆಲ್ಲ ಸ್ಕೂಲಲ್ಲಿ ಬಹಳ ದುರಂತರ ಆಗ್ತಾ ಇದೆ ಸರ್. ಇದೇ ತರ ಆಗ್ತಾ ಇದೆ ಸರ್. ಇವು ಏನು ಟೀಚರ್ ಸ್ಟಾಪ್ ಇದಾರಲ್ಲ ಸರ್, ಹುಡುಗರಿಗೆ ಹೊಡೆಯೋದು ಬಡಿಯೋದು ಮಾಡಿ ಸರ್ ಹುಡುಗರ ಜೀವನ ತಗೋತಾರೆ ಸರ್. ಇದ್ರ ಬಗ್ಗೆ ಗೌತಮ್ ಏನಾದ್ರು ಹೇಳ್ಕೊಂಡಿದ್ದ ಪೋಷಕರ ಜೊತೆ, ನಂಗೆ ಈ ತರ ಬಡಿತಾರೆ ಹೊಡಿತಾರೆ ಅಂತಲ್ಲ? ಅದು ಸರ್ ಏನಾಗಿದೆ ಅಂದ್ರೆ ಸರ್, ಅವ್ನ ಮೊನ್ನೆನೆ ಅವ್ರ ಸಿಸ್ಟರ್ ಮದ್ವೆ ಆಗಿತ್ತು ಸರ್. ಮದ್ವೆ ಆದ 3 ದಿನದ ಖುಷಿಲಿ ಅದೇ ಸ್ಕೂಲ್ ಹೋಗಿದ್ದ ಸರ್. ಅವ್ರು ಏನ್ ಮಾಡಿದ್ರೆ ಅಲ್ಲಿ ಹೊಡೆದಿದಾರೆ ಸರ್ ಹುಡುಗನ್ಗೆ. ಅವ್ರು ಯಾವ ತರ ಹೇಳ್ಕೊಂಡಿಲ್ಲ ನಮ್ಗೆ. ಅವ್ರು ಹೊರದ್ ಕಿಸಿದ್ರು ಅವ್ರು ಹೇಳ್ತಾರೆ ಅವ್ನ ಏನ್ ಹಾಕೊಂಡಿಲ್ಲ ಅಂತ ಹೇಳ್ಬಿಡ್ತಾರೆ ಸರ್. ಒಬ್ಬ 9th ಸ್ಟ್ಯಾಂಡರ್ಡ್ ಹುಡುಗ ಸರ್, ಒಂದು ಕೈ ಹೊಸ್ಟರ್ನಲ್ಲಿ ನೇಣು ಹಾಕೋತಾರ ಸರ್. ಓಕೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಅನಿಲ್ ಅವರು. ಏನ್ ಹೇಳ್ತಾರೋ ಯಪ್ಪ